ನಮಸ್ತೆ, ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಚಿಕ್ಕ ವಯಸ್ಸವರಾಗಿರ್ಬೋದು ಇಲ್ಲ ವಯಸ್ಸಾಗಿರೋರಾಗಿರ್ಬೋದು, ಬ್ರೇಕ್ಫಾಸ್ಟಲ್ಲಿ ಪ್ರೋಟೀನ್ ಅಗತ್ಯ ತುಂಬ ಇರುತ್ತೆ. ಹಾಗಾಗಿ ಇವತ್ತು ಸೋಯಾ ಚಂಕ್ಸ್ ಬಳಸಿ ಒಂದು ಪ್ರೋಟೀನ್ ದೋಸೆನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಬಟ್ಲಲ್ಲಿ 3/4 ಬಟ್ಲಷ್ಟು ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ. ನೀರಲ್ಲಿ ಹಾಕಿದ್ದೀನಿ. ಇದನ್ನು ಕುದಿಸ್ಬೇಕು ಚೆನ್ನಾಗಿ. ಅದ್ರ ಜೊತೆಗೆ ಒಂದು ಟೊಮೆಟೊ, ಅದು ಕೂಡ ಬೇಯಬೇಕು ಚೆನ್ನಾಗಿ. ಒಣಮೆಣಸಿನ್ಕಾಯಿ ಹಾಕಿದ್ದೀನಿ, 4 ಒಣಮೆಣಸಿನ್ಕಾಯಿ. ಎಲ್ಲನೂ ಈಗ ಚೆನ್ನಾಗಿ ಕುದಿಸೋಣ. ಸೋಯಾ ಚಂಕ್ಸ್, ಟೊಮೆಟೊ ಎಲ್ಲ ಒಂದು 6 ನಿಮಿಷ ಕುದಿಸಿದ್ದೀನಿ. ಬಿಸಿ ನೀರಲ್ಲಿ ಹಾಕಿಬಿಟ್ಟು 6 ನಿಮಿಷ ಕುದಿಸಿದ್ದೀನಿ. ಈಗ ಇದನ್ನೆಲ್ಲ ಸೋಸಿಬಿಟ್ಟು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡಬೇಕು. ಸಿಪ್ಪೆ ತೆಗೆದುಬಿಡ್ತೀನಿ ಟೊಮೆಟೊದು. ಟೊಮೆಟೊನಲ್ಲಿರೋ ನೀರು ಬಿಟ್ಕೊಳ್ಳೋದೇ ಸಾಕಾಗುತ್ತೆ, ನೀರು ಹಾಕೋದೇನು ಬೇಡ. ಈಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀನಿ. ಮಿಶ್ರಣನ ಒಂದು ಬೌಲ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದರಲ್ಲಿ ಈ ಬಟ್ಲಲ್ಲಿ 3/4 ಬಟ್ಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅರ್ಧದಷ್ಟು ಅಕ್ಕಿ ಹಿಟ್ಟು. ಈಗ 1 ಬಟ್ಲು ಗೋಧಿ ಹಿಟ್ಟು ತೊಗೊಂಡ್ರೆ 3/4 ಬಟ್ಲಷ್ಟು ಅಕ್ಕಿ ಹಿಟ್ಟು ತೊಗೊಳ್ಳಿ. ಈ ಥರ ಅಳತೆಯಲ್ಲಿ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. 1/4 ಬಟ್ಲು ಗಟ್ಟಿ ಮೊಸರು. ಇದಕ್ಕೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ದೋಸೆನೇ ಆದರೂ ಏನೋ ಆಗಲಿ, ಸೋಡಾ ಆಗಲಿ, ಯಾವುದರ ಅವಶ್ಯಕತೆಯೂ ಇರಲ್ಲ. ತುಂಬ ಸುಲಭವಾಗಿ ಪಟಾಪಟ್ ಅಂತ ಮಾಡ್ಕೊಳ್ಳೋ, ಒಂದು 10 ನಿಮಿಷವೂ ತೊಗೊಳ್ಳಲ್ಲ, ಅಷ್ಟು ಫಾಸ್ಟಾಗಿ ಮಾಡ್ಕೊಳ್ಳೋವಂಥ ಒಂದು ದೋಸೆ. ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಿಲ್ಲದೆ ಇರೋಂಗೆ ಕಲಸೋದು ತುಂಬ ಇಂಪಾರ್ಟೆಂಟು. ಅವಶ್ಯಕತೆ ಇರೋಷ್ಟು ನೀರು ಹಾಕ್ಕೊಂಡು ಕಲಿಸ್ಬೋದು. ರೆಗ್ಯುಲರ್ ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಬೇಕು. ಗಂಟು ಒಡೆಯೋದಕ್ಕೆ ಸರಿ ಹೋಗುತ್ತೆ. ಒಟ್ಟಿಗೆ ನೀರು ಹಾಕ್ಕೊಂಡ್ರೆ ಗಂಟು ಒಡೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ದೋಸೆ ಹಿಟ್ಟು ರೆಡಿ ಆಯಿತು. ಗಂಟಿಲ್ಲದೆ ಇರೋಂಗೆ ಕರೆಕ್ಟಾಗಿ ಕಲಿಸಿದ್ದೀನಿ. ಈ ಕನ್ಸಿಸ್ಟೆನ್ಸಿನೂ ಕರೆಕ್ಟಾಗಿದೆ. ಈಗ ಇದರಲ್ಲಿ ಕೆಲವು ತರಕಾರಿಗಳನ್ನು ಮಿಕ್ಸ್ ಮಾಡೋಣ. ಸಣ್ಣದಾಗಿ ಹಚ್ಚಿರೋ ಒಂದು ಈರುಳ್ಳಿ, ಕ್ಯಾಪ್ಸಿಕಮ್ಮು, ಅದನ್ನು ತುಂಬ ಸಣ್ಣದಾಗಿ ಹಚ್ಚಿದ್ದೀನಿ. ಚಾಪರ್ ಇದ್ದರೆ ಅನುಕೂಲ, ತುಂಬ ಸಣ್ಣದಾಗಿ ಹಚ್ಕೊಳ್ಬೋದು. ಎಷ್ಟು ಸಣ್ಣಗೆ ಹಚ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ತುರಿದಿಟ್ಕೊಂಡಿರೋ ಅಂಥ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು. ಈಗ ದೋಸೆ ಹಿಟ್ಟು ರೆಡಿ ಆಯಿತು. ದೋಸೆ ಮಾಡ್ಕೊಳ್ಳೋದಷ್ಟೇ. ಇದನ್ನು ತೆಳ್ಳು ದೋಸೆ ಮಾಡೋಕ್ಕಾಗಲ್ಲ. ನಾವು ಬಂದು ದೋಸೆ ಮಾಡ್ತೀವಲ್ಲ, ಆ ಥರ ದಪ್ಪದಾಗಿ ಮಾಡ್ಕೊಳ್ಬೋದು. ಬಂದು ದೋಸೆ ಮಾಡ್ಕೊಳ್ಳೋ ಅಂಥ ಒಂದು ಪ್ಯಾನಲ್ಲೇ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಇಲ್ಲ ಅಪ್ಪಮ್ ಮಾಡ್ತೀವಲ್ಲ, ಆ ತವಾ ಇದ್ರೂ ಅದರಲ್ಲೂ ಮಾಡ್ಕೊಳ್ಬೋದು. ಯಾವುದೂ ಇಲ್ಲ ಅಂದರೆ ದೋಸೆ ಹೆಂಚು ಮೇಲೂ ಹಾಕ್ಬೋದು. ಸ್ಪ್ರೆಡ್ ಮಾಡಬಾರ್ದು, ದಪ್ಪಗೆ ಬೇಯಿಸೋದು ಇಂಪಾರ್ಟೆಂಟು. ಈಗ ಇದನ್ನು ಕಲಸಿದ ತಕ್ಷಣ ಸ್ವಲ್ಪ ಹೊತ್ತು ಸೆಟ್ ಆಗೋಕ್ಕೆ ಇಡಬೇಕು ಅಂತಲೂ ಏನಿಲ್ಲ. ಕಲಸಿದ ಕೂಡಲೇ ಮಾಡ್ಕೊಳ್ಬೋದು. ದೋಸೆ ಫಸ್ಟ್ ಕ್ಲಾಸಾಗಿ ಬರುತ್ತೆ. ಈಗ ದೋಸೆ ರೆಡಿ ಮಾಡ್ಕೊಂಬಿಡೋಣ. ಬ್ಯಾಟರ್ ರೆಡಿ ಆಯಿತು ನೋಡಿ. ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ. ತುಂಬ ತೆಳ್ಳಗೆ ಮಾಡ್ಕೊಳ್ಬಾರ್ದು. ರೆಗ್ಯುಲರ್ ದೋಸೆ ಹಿಟ್ಟು ಥರ ತೆಳ್ಳಗೆ ಮಾಡ್ಕೋಬಾರ್ದು. ನಾನಿಲ್ಲಿ ಅಪ್ಪಮ್ ಮಾಡೋದಕ್ಕೆ ಬಳಸೋ ತವಾನ ಇಟ್ಕೊಂಡಿದ್ದೀನಿ. ತುಂಬ ಏನು ಸ್ಪ್ರೆಡ್ ಮಾಡಬಾರ್ದು ಅಂತ ಹೇಳಿದೆ. ಇದು ಸ್ವಲ್ಪ ಬಂದು ದೋಸೆ ಮಾಡ್ತೀವಲ್ಲ, ಆ ಟೈಪ್ ಮಾಡಿಕೊಂಡ್ರೆ ಸಾಕು. ಎಣ್ಣೆ ಆಪ್ಷನಲ್ಲು, ಬೇಕಾದರೆ ಹಾಕ್ಬೋದು, ಇಲ್ಲ ಬರೀ ಡ್ರೈ ಆಗೂ ಮಾಡ್ಕೊಳ್ಬೋದು. ಇದು ಸಿಮ್ಮಲ್ಲಿ ಇಟ್ಕೊಂಡು ಹಾಕಿದ್ದೀನಿ. ತಿರುವು ಹಾಕ್ಬಿಟ್ಟು ಎರಡೂ ಕಡೆ ಬೇಯಿಸೋಣ.
ಸೋಯಾ ದೋಸೆ, ಹೈ ಪ್ರೋಟೀನ್ ದೋಸೆ. ಇದರಲ್ಲಿ ಸೋಯಾ ಚಂಕ್ಸಲ್ಲಿ 0 ಕ್ಯಾಲರೀಸು, ಹೈ ಪ್ರೋಟೀನು ಎಲ್ಲ ಇರೋದ್ರಿಂದ ಇದು ಡಯಟ್ ಮಾಡೋರಿಗೆ, ಡಯಾಬಿಟಿಕ್ ಪೇಷಂಟ್ಸ್ಗೆ ಎಲ್ಲ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನಾನು ಉಪ್ಪಿನಕಾಯಿ ಸರ್ವ್ ಮಾಡಿದ್ದೀನಿ. ನೆಂಚ್ಕೊಳ್ಳೋದಕ್ಕೆ ಚಟ್ನಿ ಎಲ್ಲ ಮಾಡಬೇಕಂತ ಏನಿಲ್ಲ, ಸಾಸ್ ಜೊತೆ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಲೈಕ್ ಕೊಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.